ಈಗ ಸ್ಟಾರ್ಟ್ ಮಾಡೋಣ. E4ಗೆ ಏನು ಆಡೋದು ನಾವು? ಏನು ಆಡೋದು? ಏನದು ಅದು ಹೆಸ್ರು ಹೇಳು. E6ಗೆ ಏನು ಅಂತೀವಿ? ಯಾವ ಡಿಫೆನ್ಸ್ ಅದು? ಎಸ್. ಸೊ ಅದಕ್ಕೆ D4 ಆಡಿದ್ರೆ D4ಗೆ ಸೆಂಟರ್ ಬ್ರೇಕ್ ಯಾವ ಪಾನು? ದಾವಿತ್ ಮಾಡ್ದ. ನೀನು ಮಾಡಿದೆ, ಕರೆಕ್ಟ್. ಏನು ಆಡಬೇಕು? D5 ಬ್ರೇಕ್ ಮಾಡ್ತೀವಿ. ಇಲ್ಲಿ ಅಟ್ಯಾಕ ಬರ್ತಿದೆ. ಸೊ ಇದಕ್ಕೆ ಅವನು ಅಡ್ವಾನ್ಸ್ ಮಾಡ್ಬೋದು, ಇಲ್ಲ ಪ್ರೊಟೆಕ್ಟ್ ಮಾಡ್ಕೊಬೋದು ನೈಟಿಂದ, ಅಥವಾ ಕ್ಯಾಪ್ಚರ್ ಕೂಡ ಮಾಡ್ಬೋದು, ಆಯಿತಾ? ಸೊ ಅವನಿಲ್ಲಿ ನೈಟ್ ನೋಡೋಣ ಫಸ್ಟು. ಸೊ ಕ್ಲಾಸಿಕಲಾಗಿ ಆಡಿದ್ರೆ ನಾವು ಡೆವಲಪ್ ಮಾಡ್ತೀವಿ, ಗುಡ್. ಸೊ ನೈಟ್ ಆಡ್ತೀವಿ. ನೈಟ್ ಆಡಿದ್ಮೇಲೆ ಅವನು ಇವಾಗ ಸಿಂಪಲ್ ಥ್ರೆಟ್ ಇದೆ, ಪಾನ್ ಇಂಟು ನೈಟ್ ಇಂಟು ಪಾನ್ ಅಂದ್ಬಿಟ್ಟು. ಸೊ ಅವನು ಅಡ್ವಾನ್ಸ್ ಮಾಡಿದ್ರೆ ಸೆಂಟರ್ ಬ್ರೇಕ್ ಇಮಿಡಿಯೇಟಾಗಿ ಮಾಡಬೇಕು. ಹೆಂಗೆ ಮಾಡೋದು? ಸೆಂಟರ್ ಬ್ರೇಕ್ ಹೆಂಗೆ ಮಾಡ್ತೀರಾ? ಎಸ್, F6 ಆಡಬೇಕಲ್ಲಿ. ಸೊ F6ಗೆ ನೈಟ್ ಇಂಟು ತೊಗೊತಾನೆ, ನೀವು ಏನು ಮಾಡೋದು? ನೈಟ್ ಇಂಟು ತೊಗೊತೀರಾ. ಸೊ ಈಗ ನೈಟ್ F3 ಡೆವಲಪ್ ಮಾಡ್ತಾನೆ ಅಂದ್ಕೊಳೋಣ. ನಾವು ಬ್ಲಾಕ್ ಏನು ಮಾಡ್ತೀವಿ? ನಾವು ಬಿಷಪ್ ಡೆವಲಪ್ ಮಾಡಬೇಕು, ಕ್ಯಾನ್ಸಲ್ ಮಾಡೋಕ್ಕೆ. ಎಲ್ಲಿಡೋದು ಬಿಷಪ್ಪು? ಯಾವ ಬಿಷಪ್ಪು? ಏನದು ದಗದು? D6. ಸೊ ಇವಾಗ ಅವನು ಪಿನ್ ಮಾಡಿದ್ರೆ, ಇಫ್ ಯು ಗೋ ಫಾರ್ ಅ ಪಿನ್, ಡಬಲ್ ಪಾನ್ ಮಾಡೋದಕ್ಕೆ ಅಟ್ಯಾಕ್ ಮಾಡ್ತೀವಿ ಪಾನಿಂದ. ಸೊ ಕ್ಯಾಪ್ಚರ್ ಮಾಡಿದ್ರೆ ಏನು ಮಾಡ್ತೀಯಾ? ನೀವೇನರಿಂದ ಕ್ಯಾಪ್ಚರ್ ಮಾಡಬೇಕು? ಎಸ್, ಪಾನ್ ಟೇಕ್ಸ್. ಸೊ ನೆಕ್ಸ್ಟ್ ಸಿಂಪಲ್ ಡಬಲ್ ಪಾನ್ ಆಗಿರ್ಬೋದು, ಬಟ್ ಈ ಸ್ಟ್ರಕ್ಚರಲ್ಲಿ C5 ಕೊಟ್ಬಿಡು, E5 ತಳ್ಬೋದು ಫ್ಯೂಚರ್. ಓಕೆ. ಸೊ ಅವನೇನು ಮಾಡ್ತಾನೆ ಅಂದರೆ ಅವನು ಕ್ಯಾನ್ಸಲ್ ಮಾಡ್ತಾನೆ. ಎಸ್, ಅವನು ಕ್ಯಾನ್ಸಲ್ ಮಾಡಿದ್ರೆ ನೀವೇನು ಮಾಡ್ತೀರಾ? ನೀವು ಕ್ಯಾನ್ಸಲ್. ಇವಾಗ ಕ್ಯಾನ್ಸಲ್ ಗೊತ್ತಿಲ್ಲ ಅವರಿಗೆ, ಮಿಸ್ ಆಗತ್ತೆ ಬಿಡು. ಆಯಿತು, ಇವಾಗ C5 ಬ್ರೇಕ್ ಬರ್ತಿದೆ. ನೆಕ್ಸ್ಟ್ E5 ಆಡಿ E4 ಆಡೋ ಪ್ಲ್ಯಾನ್. ಅವ್ನು ಬಿಷಪ್ E3 ಆಡಿದ್ರೆ ನಾವೇನು ಮಾಡಬೇಕು? ಬಿಷಪ್ E3 ಆಡಿದ್ರೆ ನಿರ್ವಿ ಬಿಷಪ್ ಬಂದಿದೆ, ಸ್ಟಾಪ್ ಮಾಡ್ತೀಯಾನೆ C5. ಇಲ್ಲಿ C5 ಸ್ಟಾಪ್ ಮಾಡ್ತೀಯಾನೆ. ಏನು ಮಾಡ್ತೀಯ ದಾವಿದ್? C5 ಆಡೋಕ್ಕಾಗಲ್ಲ, ನೀನು ತೊಗೊಂಡು ತಂತಾನೆ. ಸೊ ಈ ಬಿಷಪ್ನ ಅಟ್ಯಾಕ್ ಮಾಡ್ಬೇಕು. ಹೆಂಗೆ ಮಾಡ್ತೀರಾ? ಬಿಷಪ್ ಅಟ್ಯಾಕ್ ಮಾಡು ಫಸ್ಟ್. ಅಟ್ಯಾಕ್ ದಿಸ್ ಬಿಷಪ್ ನೈಟಿಂದ. ಅಲ್ಲೇ. ಸೊ ಅಲ್ಲಿಗೆ ಹೋಗೋಕ್ಕಾಗಲ್ಲ ತಾನೆ, ಅವನು ಎಸ್ಕೇಪ್ ಆಗಬೇಕು. ನೈಟ್ ಎಸ್ಕೇಪ್ ಆಗ್ತಾನೆ ಅಂದ್ಕೊಳೋಣ. ಸರಿ, ಬಿಷಪ್ ಮೇಲೆ ಅಟ್ಯಾಕ್ ಆಗಿದೆ. ಬಿಷಪ್ ಮೂವ್ ಮಾಡ್ತಾನೆ ಅಂದ್ಕೋ, ಕ್ವೀನಿಗೆ ಅಟ್ಯಾಕ್ ಮಾಡ್ತಾನೆ ಅಂದ್ಕೋ. ಈಗೇನು ಮಾಡ್ತೀವಿ? ಕ್ವೀನ್ ಎಲ್ಲಿ ಇಡಬೇಕು? ನಿನ್ನ ಮಾತ್ರ ಮೂವ್ ಮಾಡೋದು ಅವಕ್ಕೆ, ನೀನು ಬ್ಲ್ಯಾಕ್ ಮಾತ್ರ ಮಾಡಬೇಕು. ಎಲ್ಲೋಗುತ್ತೆ ಬ್ಲ್ಯಾಕ್ ಕ್ವೀನು? ಏಡ್ ಹೋಗ್ಬೇಕು. ಕಿಂಗ್ ಸೆಟ್ ತಂದು ಅಟ್ಯಾಕ್ ಮಾಡೋದಕ್ಕೆ ಅದು, ಆಯಿತಾ? ಅವನು H3 ಆಡಿದ್ರೆ ಇಲ್ಲಿ ವಿ ಹ್ಯಾವ್ ಅನ್ ಅಮೇಝಿಂಗ್ ಟ್ಯಾಕ್ಟಿಕ್. ಯಾರು ಫೈಂಡ್ ಮಾಡ್ತೀರಾ? ಇಬ್ಬರು ನೋಡಿದ್ರಿ E5. ಏನಕ್ಕೆ E5 ಆಡ್ತೀರ ನಾವು? ಗೊತ್ತಿಲ್ವಾ? ಬಿಷಪ್ ಓಪನ್ ಮಾಡಿ ಅಲ್ಲಿ ಸ್ಯಾಕ್ರಿಫೈಸ್ ಇದೆ, ಆಯಿತಾ? ಅವನು ಪಾನ್ ಇಂಟು ತೊಗೊಳ್ತಾನೆ ಅಂದ್ಕೊಳ್ಳೋಣ. ನೈಟ್ ಫ್ರೀ ಸಿಕ್ಬಿಡ್ತು, ಚಾಕ್ಲೇಟ್ ಅಂದ್ಬಿಟ್ಟು ತೊಗೊಂಡ್ರೆ ಏನಾಗುತ್ತೆ? ಏನು ಮಾಡುತ್ತೆ? ಕ್ಲೀನಾಗಿ ನೋಡು. ಫಸ್ಟ್ ಏನು ಅಟ್ಯಾಕ್ ಮಾಡ್ಬೇಕು ನಾವು? ಬಿಷಪ್ ಇಂಟು ನೈಟ್ನ ಅಟ್ಯಾಕ್ ಮಾಡ್ತೀವಿ. ಸೊ ಈಗ ನೈಟ್ ಮೂವ್ ಮಾಡೋಕ್ಕಾಗಲ್ಲ, ಅವನು ಕ್ವೀನ್ ಹೋಗುತ್ತೆ ಅಲ್ವಾ? ಸೊ ಅವ್ನು ಪಾನ್ ತೊಗೊಂಡ ಅಂದ್ಕೊಳ್ಳೋಣ. ಈಗೇನು ಮಾಡ್ತೀರಾ? ಎಸ್, ಫಸ್ಟ್ ಲೈನ್ ಓಪನ್ ಮಾಡಬೇಕು. ಬಿಷಪ್ ಇಂಟು ನೈಟ್. ಈ ಬಿಷಪ್ ಇಂಟು ನೈಟಾ? ಅವ್ನು ಪಾನ್ ಇಂಟು ತೊಗೊಳ್ಲೇಬೇಕಾ? ಕಿಂಗ್ ವೀಕ್ ಆಯ್ತು, ಈಗ ಕಿಂಗ್ ಓಪನ್ ಆಯಿತು. ಈಗೇನು ಮಾಡೋದು? ಈಗೇನು ಮಾಡ್ತೀರಾ? ಅಟ್ಯಾಕ್ ಮಾಡಿ. ಮೇಟಿಂಗ್ ಅಟ್ಯಾಕ್ ಯಾರು ತೋರಿಸ್ತೀರಾ? ಮೇಟಿಂಗ್ ಅಟ್ಯಾಕ್ ತೋರಿಸು ದಾವಿತ್. ಎಸ್, ಕ್ವೀನ್ G6 ಪಿನ್ ಆಗಿದೆ. ಅವ್ನು ಕ್ವೀನ್ ಇಟ್ಟರೆ ಡಿಫೆಂಡ್ ಮಾಡೋದಕ್ಕೆ ಏನು ಮಾಡೋದು? ಈ ಕ್ವೀನ್ ಇಡ್ತೀಯಾನೆ, ಡಿಫೆಂಡ್ ಮಾಡ್ತೀಯಾನೆ ಬಿಷಪ್. ಬಟ್ ವಿ ಬ್ರಿಂಗ್ ಮೋರ್ ಅಟ್ಯಾಕರ್ ಅಲ್ವಾ?
ರುಕ್ ತಂದ್ವಿ. ಇವಾಗ ಅವನು F4 ಆಡಿದ್ರೆ ಇವಾಗ ಏನು ಆಡಬೇಕು ಬ್ಲ್ಯಾಕು? ಗೊತ್ತಾಗ್ತಿಲ್ಲ, ನಾನು ಆಡ್ತಿಲ್ಲ, ಅವಳಿಗೆ ಗೊತ್ತಾಗ್ತಿಲ್ಲ. ಆಡಲ್ಲಿ ಏನು ಮಾಡೋದು? ನಿರ್ವಿನೇ ಮಾಡ್ಬೇಕು ಇದು. ಇದಕ್ಕೆ ಆಡ್ತಿಲ್ಲ, ಅವಳು ಕಾಪಿ ಬರ್ತಾಯಿಲ್ಲ ಆಗ್ಲಿಂದ ನಂದದ ಅದಕ್ಕೆ ಹೇಳಿಲ್ಲ ಅಂದರೆ ಕಳಿಸಲ್ಲ ಮನೆಗೆ. ಗೊತ್ತಾಗ್ತಿಲ್ಲ, ನಾನು ಆಡ್ತಿಲ್ಲ. ನೀನು ಆಡಬೇಡ ತಡಿ, ಒಳ್ಳೆ ಆಡಲಿ. ಏನು ಮಾಡ್ಬೇಕು ನಿರ್ವಿ? ಪಿನ್ ಆಗಿದೆ ತಾನೇ, ಮೇಟಿಂಗ್ ಅಟ್ಯಾಕ್ ಮಾಡ್ಬೇಕಂದ್ರೆ ಏನು ಮಾಡ್ತೀಯಾ? ರಿಮೂವ್ ದ ಡಿಫೆಂಡರ್. ಈ ಬಿಷಪಿಗೆ ಯಾರು ಡಿಫೆಂಡರು? ಪಾನು. ಈ ಪಾನ್ ನೋಡಿ ಓವರ್ಲೋಡ್ ಆಗಿದೆ. ರುಕ್ಕಿಂದ ತಗೊಂಡ್ರೆ ಕ್ವೀನ್ ತಗೊಂತಾನೆ. ಬಿಷಪ್ ಇಂಟು ಏನೇನ ತಗೊಂತೀಯ? ಬಿಷಪ್ ಇಂಟು ಪಾನ್. ಇವಾಗ ಅವನು ಏನಾದರೂ ಪಾನ್ ಇಂಟು ತೊಗೊಳಕ್ಕಾಗಲ್ಲ, ಮೀಟ್ ಆಗುತ್ತೆ ಅಲ್ವಾ. ಸೊ ನೈಟ್ ಇಂಟು ಸ್ಯಾಕ್ರಿಫೈಸ್ ಇದೆ. ಬಟ್ ನೈಟ್ ಇಂಟು ಸ್ಯಾಕ್ ಮಾಡಿದ್ರೆ ಬಿಷಪ್ ಹಿಂದೆ ಹೋಗ್ತೀವಿ ಆಯಿತಾ. ಅವ್ನು ನೈಟ್ ವಾಪಸ್ ಬಂದರೆ ಮೇಟ್ ಇದೆ ನೋಡು. ಹೆಂಗೆ ಮೇಟ್ ಮಾಡೋದು? ಯಾರು ತೋರಿಸ್ತೀರ? ದಾವಿತ್ ನಿರ್ವಿ ತೋರಿಸ್ತಾಳೆ ಮೇಟ್. ಫಸ್ಟ್ ಏನು ಮಾಡಬೇಕು? ಲೈನ್ ಓಪನ್ ಮಾಡೋ. ಈ ಪಾನ್ ರಿಮೂವ್ ಯಾರು ಮಾಡೋದು? ನಿರ್ವಿ. ಸೊ ಒಂದು ಕ್ವೀನ್ ಅಟ್ಯಾಕ್ ಆಗ್ತಿದೆ ಅಂದ್ಬಿಟ್ಟು ಎಸ್ಕೇಪ್ ಆದರೆ ಚಕ್ ಮೇಟ್ ಹಿಮ್. ಚಕ್. ಇಲ್ಲ ಹೋದ್ರೆ ಇಬ್ರು ಐಫೈ ಕೊಡ್ಕೊಳ್ಳಿ. ಹೆಂಗೆ ಕೊಡೋದು ಐಫೈ? ಸಾಕು ಕಣ.